ನಂಜಪ್ಪ ರೆಡ್ಡಿ ಲೇಔಟ್ನಲ್ಲಿರುವ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಟ್ರಸ್ಟ್ ವತಿಯಿಂದ 43ನೇ ವೈಕುಂಠ ಏಕಾದಶಿ ಮಹೋತ್ಸವ ಸಮಾರಂಭ. ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿರವರು ವಿಶೇಷ ಪೂಜೆ ಸಲ್ಲಿಸಿ ವೈಕುಂಠ ದ್ವಾರ ಮೂಲಕ ದೇವರ ದರ್ಶನ ಪಡೆದರು. ಟ್ರಸ್ಟ್ ಅಧ್ಯಕ್ಷರಾದ ಎಸ್ ಜಯರಾಮ್ ರೆಡ್ಡಿರವರು, ದೇವಾಲಯ ಟ್ರಸ್ಟ್ ಪುರುಷೋತ್ತಮ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ವೇಣುಗೋಪಾಲ್ ರೆಡ್ಡಿ, ಚಂದ್ರಪ್ಪ, ವೇಣುಗೋಪಾಲ್ ರೆಡ್ಡಿ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಪುರಾಣ ಪುರುಷ ಗೋವಿಂದ, ಪುಂಡರೀಕಾಕ್ಷ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ನಂದನಂದನ ಗೋವಿಂದ, ನವನೀತ ಚೋರ ಗೋವಿಂದ, ಪಶುಪಾಲಕ ಶ್ರೀ ಗೋವಿಂದ, ಪಾಪ ವಿಮೋಚನ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ಶಿಷ್ಟಪಾಲಕ ಗೋವಿಂದ, ಕಷ್ಟ ನಿವಾರಣ ಗೋವಿಂದ, ದುಷ್ಟ ಸಂಹಾರ ಗೋವಿಂದ, ದುರಿತ ನಿವಾರಣ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ವಜ್ರ ಮಹುಟಧರ ಗೋವಿಂದ, ವರಾಹ ಮೂರ್ತಿ ಗೋವಿಂದ, ಗೋಪಿ ಜನಪ್ರಿಯ ಗೋವಿಂದ, ಗೋವರ್ಧನೋದ್ಧಾರ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ. ವೈಕುಂಠ ಏಕಾದಶಿ ಪ್ರಯುಕ್ತ ನಮ್ಮ ಕೋರಮಂಗಲದಲ್ಲಿ ಇರ್ತಕ್ಕಂಥ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಇನ್ನೂ ಹಲವಾರು ದೇವರುಗಳು ಇಲ್ಲಿ ನಮ್ಮ ಜಯರಾಮ್ ರೆಡ್ಡಿ ಅವರು ಮತ್ತೆ ಎಲ್ಲ ಊರಿನ ಗ್ರಾಮಸ್ಥರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ವಿಶೇಷವಾಗಿ ವೈಕುಂಠ ಏಕಾದಶಿ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ. ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ. ಸುಮಾರು 40,000 ಲಾಡು ಮಾಡಿಸಿದ್ದಾರೆ. ಅಂದ್ರೆ ಹೋದ ವರ್ಷ ಕೂಡ ಹೆಚ್ಚು ಕಮ್ಮಿ ಇಷ್ಟೇ ಜನ ಬಂದಿದ್ರು ಅಂತ ಕಾರ್ಯಕ್ರಮ ಹಾಕೊಂಡಿದೆ. ಮತ್ತೆ ಸಾರ್ವಜನಿಕರು ಕೂಡ ಯಾವುದೇ ತೊಂದರೆ ಆಗದ ರೀತಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಇದರ ಅಧ್ಯಕ್ಷರಾದ ಜಯರಾಮ್ ರೆಡ್ಡಿ ಅವರಿಗೆ ಮತ್ತೆ ಎಲ್ಲ ಊರಿನ ಎಲ್ಲ ಗ್ರಾಮಸ್ಥರಿಗೆ ವೆಂಕಟರಮಣ ಸ್ವಾಮಿ ಒಳ್ಳೇದ್ ಮಾಡ್ಲಿ ಅಂತ. ಹೆಸರು ಜಯರಾಮ್ ರೆಡ್ಡಿ ಅಂತ, ಅಂದ್ರೆ SJR. ಇದು ಬಂದ್ಬಿಟ್ಟು ಈ ದೇವಸ್ಥಾನದ ಹೇಳ್ತಾ ಇದ್ದೀನಿ. ಇದು 1980ರಲ್ಲಿ ನಮ್ಮ ತಾತಂದಿರು ಮುತ್ತಾತಂದಿರೆಲ್ಲ ಮುತ್ತರಾಯ ಸ್ವಾಮಿ ದೇವಸ್ಥಾನ ಕಟ್ಟಿದ್ರು ಫಸ್ಟ್. ಅದು ಹೆಂಗೆ ಕಟ್ಟಿದ್ರು ಅಂದ್ರೆ, ಹೊಲದಲ್ಲಿ ಮುತ್ತರಾಯ ಸ್ವಾಮಿ ಅನ್ನೋ ಒಂದು ಈಶ್ವರ ವಿಗ್ರಹ ಸಿಕ್ಕಿದ್ದ ತಕ್ಷಣ ಅವ್ರೇನ್ ಹೊಲದಲ್ಲಿ ಹುಟ್ಟಿದಾಗ ಅದು ಸಿಕ್ತು. ಅದನ್ನ ತೆಗೆದು ಮುತ್ತರಾಯ ಸ್ವಾಮಿ ದೇವಸ್ಥಾನದ ಪ್ರತಿಷ್ಠಾಪನೆ ಮಾಡಿ 120 ವರ್ಷ ಆಯ್ತು ಅದು ಮಾಡಿ. ಇವಾಗ ಬಂದು ಮಾಡಿ ಆಮೇಲೆ ಏನ್ ಮಾಡಿದ್ರು, ಇಲ್ಲಿ ಹೊಲ ಗದ್ದೆಗಳು ಎಲ್ಲ ಇತ್ತು. ಇಲ್ಲಿ ಯಾರು ಇಲ್ಲಿ ಅಷ್ಟೇನು ವರ್ಷಕ್ಕೊಂದಿದ್ರೆ ಪಾಲ್ ತೆಗಿತಾ ಇದ್ರು. ಆಮೇಲೆ ನಮ್ಮ ತಂದೆಯವರು ಕೆ ಶಾಮಣ್ಣ ರೆಡ್ಡಿ ಒಂದು ಬಂದು ಇವ್ರನ್ನ ಏನು ಇಲ್ಲೊಂದು ದೇವಸ್ಥಾನ, ಇವ್ರ ತಂದೆಯವರು ಜಯರಾಮ್ ರೆಡ್ಡಿ ಪುರುಷೋತ್ತಮ ಅವ್ರ ತಂದೆಯವರು ಎಲ್ಲ ಸೇರ್ಕೊಂಡು ಇಲ್ಲಿ ನವಗ್ರಹ ದೇವಸ್ಥಾನ ಮತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆಲ್ಲ ಕಟ್ಟಿದ್ರು. ಆಮೇಲೆ ಅವ್ರಿಗೇನೋ ಜ್ಞಾನೋದಯ ಆಯ್ತು, ತಿರ್ಗಾ ವೆಂಕಟೇಶ್ವರ ದೇವಸ್ಥಾನ ಕಟ್ಟಿಸ್ಬೇಕು ಅಂತ, ವೆಂಕಟೇಶ್ವರ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಲೇಬೇಕು ಅಂತ ಅವರೆಲ್ಲ ಒಂದು ಫ್ರೆಂಡ್ಸ್, ಅವರೆಲ್ಲ ತಂದೆಯವ್ರ ಫ್ರೆಂಡ್ಸ್ ಪುರುಷೋತ್ತಮ ಅವರು ಜಯರಾಮ್ ರೆಡ್ಡಿ ಅಂತ ಎಲ್ಲ ಸೇರ್ಕೊಂಡು ಏನ್ ಮಾಡಿದ್ರು, ವೆಂಕಟೇಶ್ವರ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ರು. ಆಮೇಲೆ ಏನ್ ಮಾಡಿದ್ರು, ಎಲ್ಲ ಮಾಡ್ಬಿಟ್ಟು ಪಾಪ ಅವರು ಒಂದು 1989 ತೀರೋದು. ಆಮೇಲೆ ತೀರೋಗ್ಬಿಟ್ರೆ ಏನ್ ಮಾಡಿದ್ವಿ, ನಾವೆಲ್ಲ ಸೇರ್ಕೊಂಡು
ಈ ದೇವಸ್ಥಾನ ಚೆನ್ನಾಗಿ ಅಭಿವೃದ್ಧಿ ಮಾಡಿ ಎಲ್ಲಾ ದೇವರುಗಳು ಈಶ್ವರ ವೈದ್ಯನಾಥೇಶ್ವರ, ಆಮೇಲೆ ಶಾರದಾ ದೇವಿ, ಕೃಷ್ಣ, ಆಮೇಲೆ ಇದು ಕಾಮಧೇನು, ಸಾಯಿಬಾಬಾ, ಆಮೇಲೆ ಅಯ್ಯಪ್ಪ, ಎಲ್ಲಾ ದೇವರುಗಳನ್ನು ಪ್ರತಿಷ್ಠೆ, ಎಲ್ಲ ಗುರುಗಳು ಇಂಥ ಗುರುಗಳಿಂದ ದತ್ತಾತ್ರೇಯ, ಮಧ್ವಾಚಾರ್ಯ, ಆದಿಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಆಮೇಲೆ ಲಕ್ಷ್ಮೀ ನರಸಿಂಹ ಸ್ವಾಮಿ, ಎಲ್ಲ ದೇವರುಗಳನ್ನ ಇಲ್ಲಿ ಇದ್ದಾರೆ. ಆಮೇಲೆ ದಕ್ಷಿಣಾಮೂರ್ತಿ, ಆಮೇಲೆ ಎಲ್ಲ ದೇವರುಗಳು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇವಾಗ ಎಲ್ಲ ಜನ ಇಲ್ಲಿ ಬಂದು ಅವ್ರಿಗೆಲ್ಲ ಒಳ್ಳೇದಾಗಿದೆ. ಈ ದೇವಸ್ಥಾನಕ್ಕೆ ಬಂದು ಬಹಳ ಜನ ಹೇಳ್ತಾರೆ, ಇಲ್ಲಿ ಬಂದು ಇಲ್ಲಿ ಯಾರು ದುಡ್ಡೇನು ಫೋರ್ಸ್ ಮಾಡೋದಿಲ್ಲ. ಬಂದು ಬೆಳಿಗ್ಗೆ ಸಾಯಂಕಾಲ ಪ್ರಸಾದ ಕೊಡ್ತೀವಿ, ಬಂದು ಅವ್ರ ದರ್ಶನ ಮಾಡ್ಕೊಂಡು ಒಳ್ಳೆ ಪೂಜಾರಿ ಹೇಳಿದ್ದಾರೆ ಅವರೆಲ್ಲ ಮಾಡ್ಕೊಂಡು ವರ್ಷ ವಾರ್ಷಿಕೋತ್ಸವ ನಡೆಯುತ್ತೆ, ಆಮೇಲೆ ನವರಾತ್ರಿ ನಡೆಯುತ್ತೆ, ಆಮೇಲೆ ಇದು ವೈಕುಂಠ ಏಕಾದಶಿ ಬಹಳ ಸರ್. ಈಗ ವೈಕುಂಠ ಏಕಾದಶಿ ಎಷ್ಟೇ ವರ್ಷದ ವೈಕುಂಠ ಏಕಾದಶಿ? ಇದು 40 ಬರ್ತಾ ಇದ್ರಿ ಇದು ಮೊದಲು ಸ್ಟಾರ್ಟ್ ಆದಾಗ ಇನ್ನು 500 ಜನನೇ ಬಂದಿದ್ದು, ಯಾವಾಗ 46 ವರ್ಷದಿಂದ. ಆಮೇಲೆ ಬರ್ತಾ 500, 1000, 2000 ಬಂದ್ಮೇಲೆ 10 ವರ್ಷ ಆದ್ಮೇಲೆ 15-20 ಸಾವಿರಕ್ಕೆ ಬಂದ್ರು. ಇವಾಗ ಜಾಸ್ತಿ 30,000, 35,000. ನಾವು ಸಾಯಂಕಾಲ 11 ಗಂಟೆವರೆಗೂ ಬರ್ತಾರೆ, 40,000 ಜನ. ಆಮೇಲೆ ಎಲ್ಲರಿಗೂ ಲಡ್ಡು ಕೊಡ್ತೀವಿ, ದೊಡ್ಡ ಲಡ್ಡು ಕೊಡ್ತೀವಿ, ಎಲ್ಲರಿಗೂ ಮಾಡಿ ಅವ್ರಿಗೆ ಸ್ವಲ್ಪ ಪಲಾರನ್ನು ಕೊಡ್ತೀವಿ. ಇದು ಚಿತ್ರ ಅವಲಕ್ಕಿ ಈಗೆಲ್ಲ ಮಾಡ್ಕೊಡ್ತಾರೆ. ಈಗ ದೇವರಿಗೆ ಏನೇನು ಅಲಂಕಾರ ಮಾಡಿದ್ದೀರಾ, ಮತ್ತೆ ಏನೇನು ವಿಶೇಷವಾಗಿ? ದೇವರಿಗೆ ನಿನ್ನೆ ಒಂದ್ ದಿವಸ ಮುಂಚೆ ಅಭಿಷೇಕ ಮಾಡ್ತಾರೆ. ಅದು 108 ಲೀಟರ್ ಹಾಲು, ಆಮೇಲೆ ಅರಿಶಿಣ, ಕುಂಕುಮ, ಆಮೇಲೆ ಎಲ್ಲ ಫಲಗಳು ಎಲ್ಲ ಇಟ್ಟು ಇದು ಮಾಡಿ ಅಭಿಷೇಕ ಮಾಡ್ತಾರೆ. ಆಮೇಲೆ ನಿನ್ನೆ ಆಗಿದ ತಕ್ಷಣ ಇವತ್ತು ಬಂದ್ಬಿಟ್ಟು ಬೆಳಗ್ಗೆನೆ 4 ಗಂಟೆಗೆ ಇದು ಇದಾಗ್ತದೆ, ರಥೋತ್ಸವ ಮಾಡ್ಬೇಕು ಅಂತ ಇದೆ. ರಥೋತ್ಸವ ಇರುತ್ತೆ. ಆಮೇಲೆ ವೈಕುಂಠ ದ್ವಾರ ಓಪನ್ ಮಾಡ್ತಾರೆ 5 ಗಂಟೆಗೆ. ಆಮೇಲೆ ರಥೋತ್ಸವ ಬೀದಿನಲ್ಲಿ ಹೋಗುತ್ತೆ. ಆಮೇಲೆ ತಿರ್ಗಿ ಕಾಮಧೇನು ಪೂಜೆ ಇದೆ. ಆಮೇಲೆ ಆಯ್ತು ಅಂತ ಜನನ ಒಳಗಡೆ ವೈಕುಂಠ ದ್ವಾರಕ್ಕೆ ಹೋಗುವಾಗ ಆರತಿ ತೆಗೆದುಕೊಂಡು ಹೋಗ್ತಾರೆ, ಲಡ್ಡು ತೆಗೆದುಕೊಂಡು ಸಂತೋಷವಾಗಿ ಎಲ್ಲರೂ ಹೋಗಿ ದೇವ್ರನ್ನ ವರ್ಷ ಬರೋರೆಲ್ಲ ಜೊತೆ ಕರ್ಕೊಂಡ್ ಬರ್ತಾ ಇದ್ದಾರೆ. ನಮ್ಗೆ ಒಂದು ಆಶ್ಚರ್ಯ, ಅವ್ರು ಬರೋರು ಒಬ್ಬರಿಗೆ ಬರ್ತಾ ಇದ್ರು, ಇವಾಗ 2-3 ಜನ ಕರ್ಕೊಂಡ್ ಬರ್ತಾ ಇದ್ದಾರೆ. ಇಷ್ಟೊಂದು ಹೇಳಿ ಅಭಿವೃದ್ಧಿ ಆಗ್ತಾ ಇದೆ. ನಮ್ಗೆಲ್ಲ ಇಲ್ಲ ಬಹಳ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ನಮ್ಮ ಫ್ರೆಂಡ್ಸ್, ನಮ್ಮ ಪುರುಷೋತ್ತಮ್ ರೆಡ್ಡಿ ಇವರೆಲ್ಲ ಏನ್ ಮಾಡ್ತಾರೆ, ಕೋರ್ಮಂಗಲ ವಿಲೇಜ್ ಅಲ್ಲಿ ಇವರೆಲ್ಲರನ್ನು ಚೆನ್ನಾಗಿ ನಮ್ಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ನೀವೆಲ್ಲ ಬಂದಿದ್ದು ಇದೊಂದು ಕೋರ್ಮಂಗಲ ವೈಕುಂಠ ಏಕಾದಶಿ ಅಂದ್ರೆ ಹಿಂದೂ ಧರ್ಮದಲ್ಲಿ ವಿಶೇಷವಾದಂತ ಒಂದು ಹಬ್ಬ ಅಂತ ಹೇಳ್ಬೋದು. ಕಾರಣ ಗಲ್ಲಿನಲ್ಲಿ ಯಾವುದೇ ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಗಳಿರ್ಬೋದು, ಧರ್ಮಕ್ಕೆ ಸಂಬಂಧಪಟ್ಟ ಎಲ್ಲಾ ಗುಡಿಗಳಲ್ಲಿ ಇವತ್ತು ವಿಶೇಷವಾದ ಪೂಜೆಗಳು ನೆರವೇರಿಸ್ಕೊಂಡ್ ಬರ್ತಾರೆ. ಹಾಗೆ ಇಲ್ಲಿನ ವಿಶೇಷತೆ ಏನಂದ್ರೆ ನಂಜಪ್ಪ ರೆಡ್ಡಿ ಲೇಔಟ್ ಅಲ್ಲಿ ಹಾಗೆ ಇರ್ತಕ್ಕಂಥ ಈ ದೇವಸ್ಥಾನ ನಿನ್ನೆ ಬೆಳಗ್ಗೆಯಿಂದಾನೆ ಬಹಳಷ್ಟು ಹೂವಿನ ಅಲಂಕಾರಗಳೊಂದಿಗೆ ಬಹಳ ವಿಜೃಂಭಣೆಯಿಂದ ಈ ಭಾಗದಲ್ಲಿ ಒಂದು ಪುಣ್ಯಕ್ಷೇತ್ರನೇ ಅಂತ ಇದನ್ನ ಹೇಳ್ಬೋದು. ಕಾರಣ ಈಗಾಗಲೇ ತಾವೆಲ್ಲರೂ ನೋಡಿದಿರ ಒಳಗಡೆ ಬಹಳಷ್ಟು ಭಕ್ತಾದಿಗಳನ್ನು ಹೇಳಿರೋದು ಕೇಳ್ಕೊಟ್ಟಿದ್ದೀವಿ. ಇಲ್ಲಿ ಬಂದು ಬಹಳಷ್ಟು ಕಷ್ಟಗಳನ್ನೆಲ್ಲ ಬಗೆಹರಿಸ್ಕೊಂಡಿದ್ದಾರೆ ಅಂತ. ಇದಕ್ಕೆ ಈ ದೇವಸ್ಥಾನ ಸಂಸ್ಥಾಪನೆ ಮಾಡಿ ಇದನ್ನ ದೊಡ್ಡದು ಮಾಡೋದಕ್ಕೆ ಕಾರಣಕರ್ತರಾದಂತ ನಮ್ಮ ಜಯರಾಮ್ ರೆಡ್ಡಿ ಅಣ್ಣನವರ ಕುಟುಂಬಸ್ಥರು, ಹಾಗೆ ನಮ್ಮ ಪುರುಷೋತ್ತಮ್ ರೆಡ್ಡಿ ಅಣ್ಣನವರ ಕುಟುಂಬಸ್ಥರು, ಹಾಗೆ ಈ ಭಾಗದಲ್ಲಿ ನಮ್ಮ ಗೋವರ್ಧನ್ ಅವರು ಇರ್ಬೋದು, ಮತ್ತೆ ನಮ್ಮ ಎಲ್ಲದಕ್ಕಿಂತ ಮುಖ್ಯ ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬರು ಇರ್ಬೋದು. ಇವರೆಲ್ಲರ ಇಲ್ಲಿ ಹಲವಾರು ಇನ್ನ ಬಹಳಷ್ಟು ಪೂರ್ವಿಕರಿದ್ದಾರೆ. ಅವರೆಲ್ಲ ಶ್ರಮೆಯಿಂದ ಈ ದೇವಸ್ಥಾನ ಬಹಳಷ್ಟು ಅಚ್ಚುಕಟ್ಟಿಂದ ಅಭಿವೃದ್ಧಿ ಪಡಿಸ್ಕೊಂಡ್ ಬರ್ತಿದ್ದಾರೆ. ಹಾಗೆ ನಮ್ಮ ಚಂದ್ರಣ್ಣನವರು ಅಷ್ಟೇ ಈ ಭಾಗದಲ್ಲಿ, ವೇಣಣ್ಣವರು, ಬಹಳಷ್ಟು ಹಿರಿಯರಿದ್ದಾರೆ ತುಂಬಾ ಜನ. ಬಟ್ ಈ ಒಳಗಡೆ ದೇವರುಗಳಿಗೆ ವಿಶೇಷವಾದಂತ ಹೂವಿನ ಅಲಂಕಾರ ಮತ್ತೆ ಒಡವೆ ಬೆಳಿಗ್ಗೆ ಪ್ರಸಾದ ಮಾಡ್ತಾರೆ ಎಲ್ಲರಿಗೂ. ಬೆಳಿಗ್ಗೆ ಒಳ್ಳೆ ಅಲಂಕಾರಗಳು ಮತ್ತೆ ಪ್ರಸಾದ ನಿನ್ನೆನಿಂದ ದಿನನಿತ್ಯ ಇಲ್ಲಿ ದೇವಸ್ಥಾನದಲ್ಲಿ ಬಂದಂತ ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ಇಲ್ಲಿ ಆಂಜನೇಯ ಸ್ವಾಮಿ ಉದ್ಭವ ಮೂರ್ತಿ ಇದೆ. ಆ ದೇವರ ಶಕ್ತಿ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಮೈಯಲ್ಲಿ ಏನೋ ಒಂದು ಹೊಸ ಎನರ್ಜಿ ಕಾಣಬಹುದು. ಅಷ್ಟೊಂದು ಶಕ್ತಿ ಉಳ್ಳದ ಅಂತ ದೇವಸ್ಥಾನ ಈ ಭಾಗದಲ್ಲಿ. ಮತ್ತೆ ಆಂಜನೇಯ ಬಹಳಷ್ಟು ಎತ್ತರದವಾದಂತ ಆಂಜನೇಯ ಕೂಡ ವಿಗ್ರಹ ಕೂಡ ಇದೆ ಇಲ್ಲಿ. ಮತ್ತೆ ವೆಂಕಟೇಶ್ವರ ಸ್ವಾಮಿ ಹಲವಾರು ನಮ್ಮ ಅಧ್ಯಕ್ಷರು ಹೇಳಿದಂಗೆ, ಕರ್ನಾಟಕ ರೆಡ್ಡಿ ಜನಸಂಘ ಅಧ್ಯಕ್ಷರು ಜಯರಾಮ್ ರೆಡ್ಡಿ ಅವರು ಹೇಳಿದಾಗೆ ಹಲವಾರು ದೇವರುಗಳು ಈ ಬೆಂಗಳೂರಿನಲ್ಲಿ ಒಂದೇ ಕಡೆ
ಇಷ್ಟು ಮುಕ್ಕೋಟಿ ದೇವರುಗಳ ನೋಡುವಂತ ಭಾಗ್ಯ ಈ ಕೋರಮಂಗಲದ ಕ್ಷೇತ್ರದ ಜನತೆಗಿದೆ. ಎಲ್ಲರೂ ಭಗವಂತನ ಕೃಪೆಗೆ ಪಾತ್ರರಾಗಿ ಈ ಭಾಗದಲ್ಲಿ ಬಂದು ಭಗವಂತನ ಆಶೀರ್ವಾದ ಪಡೆದು ತಾವು ತಮ್ಮ ಕುಟುಂಬದವರೆಲ್ಲ ಸುಖ ಶಾಂತಿಯಿಂದ ಬಾಳ್ಲಿ ಅಂತ ಇವರ ಪೂರ್ವಿಕರು ಮಾಡಿರ್ತಕ್ಕಂಥವರಿಗೆ ಪೂರ್ವಿಕರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಅನಾಥ ರಕ್ಷಕ ಗೋವಿಂದ, ಆಪತ್ ಬಾಂಧವ ಗೋವಿಂದ, ಕರುಣಾ ಸಾಗರ ಗೋವಿಂದ, ಶರಣಾಗತಗಿದೆ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ. ಕಮಲದಲಾಕ್ಷ ಗೋವಿಂದ, ಕಾಮಿತ ಫಲದ ಗೋವಿಂದ, ಪಾಪ ವಿನಾಶಕ ಗೋವಿಂದ, ಪಾಹಿ ಮುರಾರಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ. ಶ್ರೀ ಮುದ್ರಾಂಕಿತ ಗೋವಿಂದ, ಶ್ರೀವತ್ಸಾಂಕಿತ ಗೋವಿಂದ, ಧರಣಿ ನಾಯಕ ಗೋವಿಂದ, ದಿನಕರ ತೇಜ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ. ಪದ್ಮಾವತಿ ಪ್ರಿಯ ಗೋವಿಂದ, ಪ್ರಸನ್ನ ಮೂರ್ತಿ ಗೋವಿಂದ, ಅಭಯ ಮೂರ್ತಿ ಗೋವಿಂದ, ಆಶ್ರಿತ ವರದ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ. ಸಿಂಹ ಚಕ್ರಧರ ಗೋವಿಂದ, ಸಂಗದಗಾಧರ ಗೋವಿಂದ, ವಿರಜಾತೀರಥ ಗೋವಿಂದ, ವಿರೋಧಿ ಮರ್ದನ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ. ಸಾಲಗ್ರಾಮ ಗೋವಿಂದ, ಸಹಸ್ರನಾಮ ಗೋವಿಂದ, ಲಕ್ಷ್ಮೀ ವಲ್ಲಭ ಗೋವಿಂದ, ಲಕ್ಷ್ಮಣಾಗ್ರಜ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ.
ಗೋವಿಂದ